ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ದಂಡಿದಿಬ್ಬ ಗ್ರಾಮದ ಶ್ರೀ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಯುವ ಸೇನೆ ಬಳಗದ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯಲು ಪಾಸಿಂಗ್ ಪ್ಯಾಕೇಜ್ ಇರುವ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಯ ಪುಸ್ತಕವನ್ನು ಮಧುಗಿರಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪರವರು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ. ಪರಮೇಶ್ ಅವರ ಯುವ ಸೈನ್ಯ ಜಿಲ್ಲಾಧ್ಯಕ್ಷರಾದ ಫಕ್ರುದ್ದೀನ್, ತಾಲೂಕು ಅಧ್ಯಕ್ಷರಾದ ವಿಜಯ ಮಂಜುನಾಥಸ್ವಾಮಿ, ಸಮಾಜ ಸೇವಕರಾದ ಶ್ರೀನಿವಾಸ್, ಶಿವಲಿಂಗಪ್ಪ, ಶಾಲೆಯ ಮುಖ್ಯ ಶಿಕ್ಷಕರಾದ ಗಂಗಾಧರ್, ಆಪ್-ಕೆವಿ ಸ್ಕೂಟರ್ ಮಾಲೀಕರಾದ ರಾಕೇಶ್, ಸಹಾಯಕರಾದ ಹನುಮಂತರಾಜು, ಪರಮೇಶ್ವರ್, ಯುವ ಸೈನ್ಯ ಉಪಾಧ್ಯಕ್ಷರಾದ ಪ್ರವೀಣ್, ಅಜ್ಜಪ್ಪಣ್ಣ, ಪ್ರಸಾದ್, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಚೈತ್ರ ಶಿಕ್ಷಣಾಧಿಕಾರಿಗಳಾದ ತಿಪ್ಪೇಸ್ವಾಮಿ, ಶಾಲೆಯ ದೈಹಿಕ ಶಿಕ್ಷಕರಾದ ಮಂಜುನಾಥಸ್ವಾಮಿ ಹಾಜರಿದ್ದರು. ಹೊರಗಡೆ ಹೋಗ್ಬೇಡಿ, ಜಿಲ್ಲೆಯಾದ್ಯಂತ ಸಾಹೇಬ್ರೆ ಹೆಸರಿಟ್ಕೊಂಡಿರೋದ್ರಿಂದ ಸಾಹೇಬ್ರು ಸ್ಕೂಲ್ಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತೀವಿ. ನೀವು ಇಲ್ಲಿ ಇವ್ರದೇ ಆದಂತಹ ತಾಲೂಕು ಆಗಿರ್ಬೋದು, ಇವ್ರದೇ ಆದಂತಹ ತಾಲೂಕಿನಲ್ಲಿ ದಾನಿಗಳನ್ನು ಹಿಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಭಾಳ ಸಂತೋಷಕರವಾದ ವಿಚಾರ. ಆದರೆ ನಮ್ಮ ಉದ್ದೇಶ ಏನಪ್ಪ ಅಂದರೆ, ನೀವು ಜಿಲ್ಲಾ ಮಟ್ಟದ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಹೈಸ್ಕೂಲ್ಸನ್ನು ಒಮ್ಮೆ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಟ್ಟು ಬನ್ನಿ. ಮುಂದಿನ ದಿನಗಳಲ್ಲಿ ನೀವು ಯಾರಾದರೂ ಡೋನರ್ಸನ್ನು ಇಟ್ಕೊಂಡು ಅಲ್ಲಿಯ ಮಕ್ಕಳಿಗೂ ಕೂಡ ಇಂತಹ ಸಾರ್ಥಕವಾದ ಕೆಲಸಗಳನ್ನು ಮಾಡಿದರೆ ನೀವು ಮಾಡಿರ್ತಕ್ಕಂಥ ಸದುದ್ದೇಶ ಏನಿದೆ, ಅವ್ರದ್ದು ಯುವ ಸೈನ್ಯ ಅಂತ ಏನು ಕಟ್ಕೊಂಡಿದ್ದೀರಿ, ಅದು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು ನಮ್ಮ ಸ್ವಂತ ಅಭಿಪ್ರಾಯ. ಆದ್ದರಿಂದ ಹೋಗಿ ವಿಸಿಟ್ ಮಾಡ್ಕೊಂಡು ಅದು ಯಾಕಂದ್ರೆ ನಾವೀಗೆಲ್ಲ ತಗೊಂಡು ಸೀಲಾಗಿ ಸಬ್ಜೆಕ್ಟ್ ಫಾರ್ಮ್ಯಾಲಿಟೀಸು ತಾವು ತಮ್ಮ ಅಮೃತಾಸ್ತ್ರದಿಂದ ಇಶ್ಯೂ ಮಾಡಿಬಿಟ್ಟು ವಿಶ್ ಮಾಡಿಬಿಡಿ ಸರ್, ಸಾಕು. ಸಂಸ್ಥೆ ಏನಿದೆ ಮೊನ್ನೆ ಇನ್ನು ಇದರಲ್ಲೇ ಇದೆ ಸರ್, ಬೇರೆ ಕೃಷಿ ಜಮೀನು ಅಂತಲೇ ಇದೆ, ಅದು ಇದನ್ನು ಮಾಡ್ತಾ ಇಲ್ಲ. ಸಂಸ್ಥೆ ಹೆಸರಿಗೆ ಈಗ ಮಧುಗಿರಿ ಮತ್ತು ಇದನ್ನ ಮಾಡಿಸ್ಬೇಕು. ನಾವು ಬಂದಿದ್ವಿ, ಏವೋ ಮತ್ತು ನಾನಿದ್ರು ತಮ್ಮ ಆಫೀಸ್ಗೆ ಬಂದಿದ್ವಿ.
ಬರಬೇಕು ಬೇಗ ಬರೋ ಮಾತಾಡಬಾರ್ದು. ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಇಲ್ಲಿರುವ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಆಶಯ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವೈದ್ಯಕೀಯ ರಂಗ ಮತ್ತು ತಾಂತ್ರಿಕ ರಂಗವನ್ನೂ ಸೇರಿಸಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮಾಂತರ ಭಾಗದಲ್ಲಿಯೂ ಸಹ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಗುಣಾತ್ಮಕ ಶಿಕ್ಷಣ ಉನ್ನತದಾಯಕವಾಗಿರಬೇಕು ಎನ್ನುವ ಆಶಯ ಈ ಒಂದು ಸಂಸ್ಥೆಯದು. ಆ ನಿಟ್ಟಿನಲ್ಲಿ ಇಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ಉತ್ತಮವಾಗಿ ಅಂಕಗಳನ್ನು ಪಡೆಯಲು ಏನು ಕೆಲವು ವಿದ್ಯಾರ್ಥಿಗಳು ನಾವು ಪಾಸೇ ಆಗಲ್ಲ, ಅನುತ್ತೀರ್ಣರಾಗ್ತಾರೆ, ಫೇಲೇ ಆಗ್ತಾರೆ ಅಂತಕ್ಕಂಥವ್ರಿಗೆ ಒಂದು ಆಶಾಕಿರಣ ಇವತ್ತು ಕೊಡ್ತಕ್ಕಂಥ ನಿಮ್ಗೆ ಏನು ಪುಸ್ತಕ ಕೊಡ್ತಾರೆ ಅದು ನಿಮಗೆ ನಂಬಿಕೆ ನಿಮ್ಮಲ್ಲೇ ಮೂಡ್ತಕ್ಕಂಥದಕ್ಕೆ ಈ ಸಂಸ್ಥೆ ಈ ದಿನ ಕೈಗೊಂಡಿರುವಂಥ ಕಾರ್ಯಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಾನು ತಾಲೂಕು ಆಡಳಿತದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರೆಲ್ಲ ಸುಮ್ಮನೆ ಇರ್ಬೋದಾಗಿತ್ತು, ಪಾಠ ಮಾಡಿಕೊಂಡು ಯಾವ ರೀತಿ ಪಠ್ಯಕ್ರಮ ಆಗಬೇಕೋ ಸುಮ್ಮನೆ ಇರ್ಬೋದಾಗ್ತದೆ. ಆಗಲಿಲ್ಲ. ಯಾವೊಬ್ಬ ವಿದ್ಯಾರ್ಥಿಯೂ ಸಹ ಅನುತ್ತೀರ್ಣನಾಗಬಾರ್ದು ಅಂತಕ್ಕಂಥದ್ದು ಮೊದಲನೇ ಆಶಯ. ಯಾರೊಬ್ರು ಸಹ ಫೇಲ್ ಆಗಬಾರ್ದು 10ನೇ ತರಗತಿಯಲ್ಲಿ ಅಂತಕ್ಕಂಥದ್ದು. ಎರಡನೇದು, ಪ್ರತಿಯೊಂದು ಅಂಕನೂ ಮುಖ್ಯ ಅಂತ ಹೇಳಿ ಪ್ರತಿಯೊಂದು 625ಕ್ಕೆ 625 ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಏನಿವತ್ತು ನೀಡ್ತಕ್ಕಂಥ ಪುಸ್ತಕ ನಿಮಗೆ ಪೂರಕವಾಗಿರುತ್ತೆ. ಯಾವೊಂದು ಅಂಕನೂ ಸಹ ತಪ್ಪಬಾರದು ಅಂತಕ್ಕಂಥ ಆಶಯದಿಂದ ಆ ಪುಸ್ತಕವನ್ನು ಮಾಡಿರ್ತಕ್ಕಂಥ. ಅದರಿಂದ ತುಂಬ ಶ್ರಮ ಇರುತ್ತೆ. ನಿಮಗೆಲ್ಲ ಅದನ್ನು ಸಿದ್ಧತೆ ಮಾಡ್ತಕ್ಕಂಥದ್ದು, ಆ ಡ್ರಾಫ್ಟನ್ನು ಕರೆಕ್ಷನ್ ಮಾಡುವಂಥದ್ದು, ಅದ್ರ ಜೊತೆಯಲ್ಲಿ ಅದನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತರ್ತಕ್ಕಂಥದಕ್ಕೆ ಅವರೆಲ್ಲ ತುಂಬ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅವರೆಲ್ಲ ಮಾಡಿದ್ದಾರೆ. ಈಗ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ನಿಮ್ಮದು ಕೆಲಸ ಅವ್ರು ಇವತ್ತು ಕೊಟ್ಬಿಡ್ತಾರೆ, ಇವತ್ತು ನಿಮ್ಮ ಕೈಗೆ ಹಸ್ತಾಂತರ ಆಗ್ತದೆ. ಹಸ್ತಾಂತರ ಆದ ನಂತರ ಐ ಥಿಂಕ್ ನಿಮ್ಮ ಮುಂದೆ 46 ದಿನ ಮುಂದೆ ಇದೆ. 46 ಐ ಥಿಂಕ್ 47 17ನೇ ತಾರೀಕು ಸ್ಟಾರ್ಟು 21 51 ದಿನ ನಿಮ್ಮ ಮುಂದೆ ಇರ್ತಕ್ಕಂಥ. 48 ದಿನನಾ? 48 ದಿನ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ನಾನು, ಹೌದಲ್ವಾ? ಫೆಬ್ರವರಿ ಎಷ್ಟು ಬಂದಿರುತ್ತೆ? ಇಂತಲೂ ಉತ್ತಮವಾದಂತಹ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ
ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಿಮಗೆ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿದೆ, ಕೇವಲ ಇನ್ನೊಂದು 1000 ಚಿಲ್ಲರೆ ಗಂಟೆಗಳು ಮಾತ್ರ ಪರೀಕ್ಷೆಗೆ ಉಳ್ಕೊಂಡಿದ್ದಾರೆ. ಒಂದೊಂದು ನಿಮಿಷನೂ ಸಹ ಕಳೆದೋಗ್ತಾ ಇರ್ತದೆ. ಆ ಸಮಯವನ್ನು ಮತ್ತೆ ನಾವು ಗಳಿಸೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಾಗಿ ಕೆಲವರು ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಯಾಕೆಂದ್ರೆ ನಾನು ಗಮನಿಸಿದ್ದೀನಿ, ಇದೇ ಶಾಲೆಗೆ ನಾನು ರೂಟ್ ಆಫೀಸರ್ಗೆ ಕ್ವಶನ್ ಪೇಪರ್ಗಳನ್ನು ತಗೊಂಡು ಬರ್ತಾ ಇದ್ದೆ, ಸುಮಾರು ವರ್ಷ SSLC ಪ್ರಶ್ನೆ ಪತ್ರಿಕೆಗಳನ್ನ. ಆಗ ಮಕ್ಕಳು ಕ್ವಶನ್ ಪೇಪರ್ ಕೈ ಕೊಡ್ತಿದ್ದಂಗೆ ಅವ್ರಿಗೆ ಆತಂಕ ಶುರುವಾಗ್ಬಿಡ್ತಿದ್ರು. ಹೆಂಗೈದೋ ಕ್ವಶನ್ ಪೇಪರು, ಕಷ್ಟವಾಗಾಯ್ತೋ, ಸುಲಭವಾಗಾಯ್ತೋ, ಏನ್ ಬರೀಬೇಕು ಅಂತಕ್ಕಂಥ ಆತಂಕಕ್ಕೆ ಒಳಪಡಬೇಕಾಗಿಲ್ಲ. ಮೊಟ್ಟ ಮೊದಲು ಕ್ವಶನ್ ಪೇಪರ್ ನಿಮ್ಮ ಕೈಗೆ ಬಂದ ತಕ್ಷಣ ಅದನ್ನ ಖುಷಿಯಿಂದ ಶಾಂತ ಚಿತ್ತತೆಯಿಂದ ಒಂದ್ಸಾರಿ ಅದನ್ನೆಲ್ಲ ಗ್ಲಾನ್ಸ್ ಮಾಡಬೇಕು. ಆನಂತರ ನಿಮ್ಗೆ ಯಾವುದು ಸುಲಭ ಅನ್ನಿಸ್ತದೋ ಅದಕ್ಕೆ ಫಸ್ಟ್ ಉತ್ತರವನ್ನ ಬರ್ಕೊಂಡು ಹೋಗ್ತಾ ಇರ್ಬೇಕು. ಹಂಗ್ ಮಾಡಿದಾಗ ನಿಮ್ಗೆ ಯಾವುದು ಕಷ್ಟ ಅನ್ಸಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣನೇ ಸೀರಿಯಲ್ ನಂಬರ್ 1ರಿಂದ ಕೊನೆಯವರೆಗೂ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ತಾವು ಯಾವುದು ಸುಲಭ ಇರ್ತದೆ ಅದನ್ನ ನೀವು ಗಮನಿಸಿ ಬರೀಬೇಕಾಗ್ತದೆ. ಆಮೇಲೆ ಈ ಒಂದು ಪರೀಕ್ಷೆ ಸಮಯ ಹತ್ರ ಬಂದಿದೆ. ತಾವೆಲ್ಲ ದಯಮಾಡಿ ಮನೆಗಳಲ್ಲಿ ಧಾರಾವಾಹಿಗಳನ್ನ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ ಅನ್ನಿಸ್ತದೆ. ನೋಡ್ತಾ ಇದ್ರೆ ಎಲ್ಲರೂ ಧಾರಾವಾಹಿಗಳನ್ನ ಬೇಡ, ರಸದಲ್ಲಿ ಬೇಕಾಗಿದ್ರೆ ಪರೀಕ್ಷೆ ಮುಗಿದ ಮೇಲೆ 24 ಗಂಟೆನೂ ನೋಡ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಪೋಷಕರಿಗೂ ಸಹ ಅದನ್ನ ನೀವು ಅಡ್ವೈಸ್ ಮಾಡಬೇಕು. SSLC ಪರೀಕ್ಷೆ ಮುಗಿಯೋವರೆಗೂ ಧಾರಾವಾಹಿಗಳನ್ನ ಟಿವಿಯನ್ನ ಬಂದ್ ಮಾಡಿ ಅಂತ ಕೇವಲ ಕಿತ್ತಾಕ್ಸದ ಮೇಲೆ ಅನ್ನಿಸ್ತದೆ. ಹೀಗಾಗಿ ಶಿಕ್ಷಣದ ಮಹತ್ವ ಮತ್ತು ಸಮಯದ ಬಗ್ಗೆ ಶಿಕ್ಷಣ ಅನ್ನೋದು ಶಿಕ್ಷಣದಿಂದ ನಾವು ಎಲ್ಲವನ್ನೂ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸಾಹೇಬರು ಹಿಂದೆ ತಾನೇ ಹೇಳಿದ್ರು. ಇದು ಅಂಬೇಡ್ಕರ್ ಸಾಹೇಬರದ್ದು ಒಂದು ವಾಕ್ಯನೂ ಕೂಡ. ಅಂಬೇಡ್ಕರ್ ಇದನ್ನೇ ಹೇಳಿದ್ರು, ಶಿಕ್ಷಣದಿಂದ ನಾವು ಪ್ರತಿಯೊಂದನ್ನು ಸಾಧಿಸಬಹುದು ಅನ್ನೋದು ಅಂಬೇಡ್ಕರ್ ತಿಳಿಸ್ಕೊಂಡು. ಹಂಗಾಗಿ ನಾವು ಸಮಯ ಪಾಲನೆ ಮತ್ತು ಪೋಷಕರ ಒಂದು ಎಫೆಕ್ಟ್ ಏನಿದೆ ಅದನ್ನ ಯಾವತ್ತೂ ನಾವು ಮರಿಬಾರದು. ಇಷ್ಟ ಹೇಳಿ ನಾವು ಮಾತನಾಡಿಸ್ತೇವೆ. ದೊಡ್ಡ ಒಂದು ಕೆಲಸ ಇದೆಯಪ್ಪ, ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ, ತಕ್ಷಣ ನೀನು ಎಸ್ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಡುವಂತೆ. ಏನಪ್ಪ ಮನವಿ ಅಂತಂದ್ರೆ, ಸಾಹೇಬರು ಅವರಿಗೆ ಯಾವುದೋ ಅಸಾಧ್ಯವಾದಂಥದ್ದು ಅವರ ಒಂದು ಕಾರ್ಯವೈಖರಿನಲ್ಲಿ ಇಲ್ಲವೇ. ನಾವು ಈಗಾಗಲೇ ಸರ್ ತಹಶೀಲ್ದಾರ್ ಕಚೇರಿ, ಡೇರಿ ಎಲ್ಲ ತಿರುಗಿ, ನಾವು ಗ್ರಾಮ ಪಂಚಾಯತ್ ಇದೆಲ್ಲ ತಿರುಗಿ ನಮಗೂ ಸಾಕಷ್ಟು ತೊಂದರೆಗಳಾಗಿದೆ ಸರ್. ತಮ್ಮಲ್ಲಿ ಒಂದು ಸವಿನಯ ವಿನಮ್ರವಾದಂತಹ ಮನವಿ ತಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಈ ಸ್ವತ್ತು ನಮ್ಮ ಶಾಲೆ, ಈ ಸ್ವತ್ತು ಅಂತ ಆಗ್ತದೆ ಸರ್. ಪಾಣಿ ಒಂದು ಬಂದು 87 ಮಕ್ಕಳು SSLC ಬರೀತಾ ಇದ್ದಾರೆ. ತಾವು ಹೇಳಿದಂತೆ BO ಸಾಹೇಬರು ನೋಡಿ ಟ್ಯೂಷನ್ ಟಿಕೆಟ್ಗೆ ತೊಂದರೆ ಆಗುತ್ತೆ, ಕಿವಿ ಮಾತಾಡ್ತಾರೆ. ನಿನ್ನೆ ತಾನೇ ನಮ್ಮ ಕುಮಾರ್ ನಾವು ಟ್ಯೂಷನ್ ಟಿಕೆಟ್ ತೊಂದರೆ ಆಗುತ್ತೆ, ದಯಮಾಡಿ ಇದನ್ನು ನೀವು ಮಾಡಲೇಬೇಕು.